ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 7 ಬೇಬಿ ವೆಯ್ಟ್ ಗೇನ್ ಫುಡ್ ರೆಸಿಪಿ ಲಾಸ್ಟ್ 7ನೇ ದಿನದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಒಂದು ವಾರದಲ್ಲಿ ಹಾಕಿದಂಥ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಕೂಡ ಹಾಗೆ ತುಂಬ ಉತ್ತಮವಾಗಿದೆ ಮತ್ತು ತುಂಬಾ ಈಸಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಬೌಲಿಗೆ ಒಂದು ಬಾದಾಮನ್ನು ಹಾಕಿದ್ದೇನೆ, ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದ್ದೇನೆ. ಹಾಗೆಯೇ ಒಂದು ಗೋಡಂಬಿಯನ್ನು, ಒಂದು 4ರಿಂದ 5 ಒಣ ದ್ರಾಕ್ಷಿ, ಹಾಗೆ ಒಂದು 2 ಪೀಸಷ್ಟು ವಾಲ್ನಟ್ಟನ್ನು ಹಾಕಿದ್ದೇನೆ. ಇದು ನಮ್ಮ ಮಕ್ಕಳ ತಿಂಗಳಿಗೆ ಅನುಸಾರವಾಗಿ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಬೋದು. ಒಂದು 10 ತಿಂಗಳು 12 ತಿಂಗಳ ಮಗುವಿಗೆ ಸ್ವಲ್ಪ ಜಾಸ್ತಿ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು. ನಾನು ಇದನ್ನೆಲ್ಲವನ್ನು ಬಿಸಿ ನೀರಿನಲ್ಲಿ ಹಾಕಿದ್ದೆ. ಇವಾಗ ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಹಾಗೆಯೇ ಬಿಸಿಯಾದಂಥ ಅನ್ನ ಮತ್ತು ಅನ್ನದ ನೀರನ್ನು ಕೂಡ ಹಾಕ್ತೇನೆ. ಹಾಗೆಯೇ ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಇದು ಸಿಹಿ ಆಗುವುದಿಲ್ಲ, ಯಾಕೆಂದರೆ ಒಂದು 4 ಮಾತ್ರ ಒಣ ದ್ರಾಕ್ಷಿಯನ್ನು ಹಾಕಿದ್ದು. ನೋಡಿ, ಗ್ರೈಂಡ್ ಮಾಡಿದ ನಂತರ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಗೋಡಂಬಿ ಮತ್ತು ಬಾದಾಮ್ ಹಾಕಿರುವುದರಿಂದ ಇದು ಸ್ವಲ್ಪ ತಿಕ್ಕಾಗಿರುತ್ತೆ, ತುಂಬಾ ಒಳ್ಳೆಯದು ಮಕ್ಕಳಿಗೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿಯಾದಂಥ ರೆಸಿಪಿಯನ್ನು ಮಾಡಿ ನೋಡಿ. ಇಲ್ಲಿ ರೆಡಿಯಾಗಿದೆ. ನಂತರ ನಾವು ಮಕ್ಕಳಿಗೆ ಇದನ್ನು ಸರ್ವ್ ಮಾಡ್ಬೋದು. ಸುಮ್ಮನೆ ಸಿಂಪಲ್ ಆದಂಥ ರೆಸಿಪಿ. ಮಕ್ಕಳ ವೆಯ್ಟ್ ಗೇನಿಗೆ ಇದು ತುಂಬ ಉತ್ತಮವಾದಂಥ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.